ನನಗೆ ನೀನು ದಾವಣಿಯೊಂದ ನೇಯುವೆಯ. ಸರಿ ಹೋಯ್ತು. ಸೊಸೆನೂ ಗುನುಗುನು ಹಾಡಕ್ಕೆ ಶುರು ಮಾಡಿದ್ಲು. ಗಂಡ ಹೆಂಡತಿ ಇಬ್ರಿಗೆ ಹಾಡಕ್ಕೆ ಕೂತ್ಬಿಟ್ರೆ ಈ ಮನೆ ಉದ್ಧಾರ ಆದಂಗೆನೆ. ಅಯ್ಯೋ ಚಿಪ್ರವಾಜಿ, ಹೊಸದಾಗಿ ಮದುವೆ ಆಗಿರೋ ಹುಡುಗರು ಹಾಡ್ತಾ ಹಾಡ್ತಾ ಇರದೆ ನಿಮ್ಮಂಗೆ ಮುಖ ಉದಿಸ್ಕೊಂಡು ಕೂತಿರ್ಬೇಕಾ? ಲಾ 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 ರೇ ಲಾ ಲಾ ಲಾ. ರೇದಾಸ, ಏನು ಇವತ್ತು ಹೊತ್ಬಿಡ್ತಿದ್ದಂಗೆ ದರ್ಶನ? ಏನ್ ಸಮಾಚಾರ? ಇನ್ನಿ ಮನೇಲಿ ನಿನ್ ಜಾಗ ಇಲ್ಲ, ಹೊಂಟೋಗು ಅಂತ ಗಂಟು ಗದಳಿ ಸಮೇತ ಹೊರಗಾಗ್ತಾ ನಮ್ಮಪ್ಪ. ಅರೆ ಬಾಪ್ರೆ, ಯಾಕಂತೆ? ಅದೇ ಅವತ್ತು ನಾನು ನೀನು ಎಲ್ಲ ದೋಮರ್ಕೇರಿಗೆ ಹೋಗಿ ಕೊತ್ವಾಲ್ರ ಕಣ್ಣ ಕೆಂಪಗಾಗೋಂಗ್ ಮಾಡಿದ್ವಲ್ಲ, ಅದಕ್ಕೆ. ಓ ಮತ್ತೆ ಹೀಗೆ ಪರಾಕ್ರಮ ತೋರಿಸ್ಕೊಂಡು ತಿರ್ಗಾಡ್ತಾ ಇದ್ರೆ ಯಾವಪ್ಪ ತಾನು ಸುಮ್ಮನಿರ್ತಾನೆ? ಜಿ ಬೋಲೋ ಜಿ. ದೋಸ್ತ್ ರೆಹದಾಸ ಬಂದಿದ್ದಾನೆ. ಕುಚ್ ಹೈ? ಹಾ ಜಿ. ಜಲ್ದಿ ಲಾವ್ ಜಿ. ಬಿಡು, ಇಲ್ಲೇ ಇದ್ಬಿಡು. ಸರಿ, ಏನು ಯೋಚನೆ ಮಾಡಬೇಡ, ಆಯ್ತು, ಎಲ್ಲ ಸರಿ ಹೋಗುತ್ತೆ. ಜಿ ಸರಿ ಕಬೀರ. ಲೇಲೋ ಜಿ. ಏನ್ ಮಾಡ್ಕೊಟ್ಟೆ ಅಮ್ಮ ಅವರಿಬ್ಬರಿಗೆ? ಸೂಜಿ ಗುಡ್ಕ ಹಲ್ವಾ. ಅಚ್ಚಿ ಬಚ್ಚಿ. ನೀವೆಷ್ಟು ಜನರನ್ನ ಕುಟ್ಟಿದ್ರಿ, ಎಷ್ಟು ಜನರನ್ನ ಕೆಡವಿದ್ರಿ, ಎಷ್ಟು ಜನರ ತಲೆ ತೆಗೆದ್ರಿ, ನೀವೆಷ್ಟು ಕಟ್ಟ ಅನ್ನೋದೆಲ್ಲ ನಮಗೆ ಗೊತ್ತು. ಅದಕ್ಕೆ ಬಾಷಾ ಸಲಾಮತ್ರಿಗೆ ನಿಮ್ಮನ್ನ ಕೊತ್ವಾಲ್ರನ್ನಾಗಿ ಕಾಶಿನಗರ ಕಳಿಸ್ಕೊಡಿ ಅಂತ ನಾವು ಕೇಳ್ಕೊಂಡಿದ್ದು. ಆದ್ರೆ ನೀವಿಷ್ಟು ಕಮ್ಜೋರ್ ಆದ್ಮಿ ಅಂತ ನಮಗೆ ಗೊತ್ತಿರಲಿಲ್ಲ. ಶೇಖ್ ಸಾಹೇಬ್, ಆಪ್ ಕಿಸ್ಕೆ ಸಾಮನೆ ಕಡೆ ಹೇ ಅಂತ ಮೈ ಮೇಲೆ ಸ್ವಲ್ಪ ಎಚ್ಚರ ಇಟ್ಕೊಂಡು ಮಾತಾಡಿ. ನನ್ನನ್ನೇ ಕಮ್ಜೋರ್ ಅನ್ನೋಷ್ಟು ಧೈರ್ಯನೇನು? ಮತ್ತಿನ್ನೇನು, ಮೊನ್ನೆ ಆ ಕಾಫಿರ್ ಕಬೀರ್ ಮುಂದೆ ಮಾತಾಡದೆ ಸುಮ್ಮನಾಗ್ಬಿಟ್ರಂತೆ. ಕಣ್ ಕಡೆಲೆಲ್ಲ ನಮ್ಮನ್ನ, ನಮ್ಮ ಮಜಾಬ್ನ ಬಾಯಿ ಬಂದಂಗೆ ಬೈಕಂಡ್ ತಿರ್ಗಾಡ್ತಾನೋ. ಇಷ್ಟೆಲ್ಲ ಗೊತ್ತಿದ್ದು ಅವನನ್ನ ಹಿಡಿದು ಶಿಕ್ಷೆ ಕೊಡೋದು ಬಿಟ್ಟು, ಓ ಏಕ್ ಪಾಗಲ್ ಹೇ, ಸಿರ್ಫಿರಾ ಆದ್ಮಿ. ಆ ಹುಚ್ಚಿನ ಮಾತಿಗೆ ನೀವ್ ಹೆದರ್ತೀರೇನೋ? ಹುಚ್ಚನೋ ಕಾಫಿರ್, ಒಟ್ನಲ್ಲಿ ಅವ್ನ ಬಾಯಿ ಬಂದ್ ಮಾಡ್ಬೇಕಾಗಿತ್ತು. ಅದನ್ನ ನೀವು ಮಾಡದೆ ಹೋದ್ರಲ್ಲ, ಜನ ಏನಂದ್ಕೋತಾರ ಗೊತ್ತೇನು? ಏನಂತಾರೆ? ಕಾಶಿನಗರದ ಕೊತ್ವಾಲ್ರು ಒಬ್ಬ ಜಾಡರ ಹುಡುಗನಿಗೆ ಹೆದರಿ ಹಿಂಸರ್ದು ಬಿಟ್ರು ಅಂತ ಆಡ್ಕೊಂಡು ನಗ್ತಾರೆ. ನೀವಿಲ್ಲಿ ಬರೀ ದಿಲ್ಲಿ ಸುಲ್ತಾನರ ಪ್ರತಿನಿಧಿ ಅಲ್ಲ, ನಮ್ಮ ಧರ್ಮದ ಪ್ರತಿನಿಧಿಗಳು ಹೌದು. ನೀವೇ ಸುಮ್ಮನೆ ಆಗ್ಬಿಟ್ರೆ ಜನ ಇಲ್ಲಿಯ ರಾಜ ಹಿಂದೂ, ಅದಕ್ಕೆ ಕೊತ್ವಾಲ್ರಾಟ ನಡೀತಿಲ್ಲ ಅಂತ ತಿಳ್ಕೊತಾರೆ. ಇದು ಹೀಗೆ ಮುಂದುವರಿತಿದ್ರೆ ನಾವು ಧರ್ಮದ ಗುರುಗಳು ಧರ್ಮದ ರಕ್ಷಣೆ ಮಾಡೋದು ಹೇಗೆ? ನಾವು ದಿಲ್ಲಿ ಸುಲ್ತಾನರ ಪ್ರತಿನಿಧಿನೂ ಹೌದು, ಧರ್ಮದ ಪ್ರತಿನಿಧಿನೂ ಹೌದು ಅಂತ ಈಗಷ್ಟೇ ಹೇಳಿದವರು ತಾವೇ ಅಲ್ವೇ ಶೇಖ್ ಸಾಹೇಬ್ರೆ? ಧರ್ಮದ ರಕ್ಷಣೆಯನ್ನ ಮಾಡೋದು ನಿಮ್ಮಂತ ಶೇಖ್ ಮೌಲ್ವಿಗಳು ಮಾತ್ರ ಅಲ್ಲ, ನಾವು ಮಾಡ್ತೀವಿ ಅನ್ನೋದು ನಿಮಗೆ ನೆನಪಿರಲಿ. ಆದರೆ ನಮಗೂ ನಿಮಗೂ ಒಂದೇ ಒಂದು ಫರ್ಕ್ ಇದೆ. ನಿಮ್ಮಂತ ಶೇಖ್ ಮೌಲ್ವಿಗಳು ಬರೀ ಮಾತಾಡ್ತೀರಿ ಅಷ್ಟೇ. ಆದರೆ ನಾವು ರಾಜಪ್ರತಿನಿಧಿಗಳು ಎಲ್ಲವನ್ನೂ ತೂಗಿ ಆಳದು ಯೋಚಿಸಿ ಮಾಡ್ತೀವಿ. ನಿಮಗೆ ಒಂದು ವಿಚಾರ ಹೇಳ್ತೀನಿ ಕೇಳಿ. 1400 ಬರಸ್ ಪೆಹಲೆ ಯೇಸು ಕ್ರಿಸ್ತನ ಧರ್ಮ ಶುರುವಾಯಿತು. ಅದು ದುನಿಯಾದಲ್ಲೆಲ್ಲ ಹಬ್ಬಿತು. ಅದನ್ನ ಹಬ್ಬಿಸಿದವ್ರು ಯಾರು? ಧರ್ಮಗುರುಗಳ, ಜನಗಳು ಸಾಹೇಬ್ರೆ, ಜನಗಳು. ಗಲತ್ ಹೇ ಆಪ್ಕಿ ಸಂಶೋತ್. ಆ ಧರ್ಮವನ್ನ ಹಬ್ಬಿಸಿದವರು ಆಡಳಿತ ದಂಡ ಹಿಡಿದಂತ ರಾಜರು, ತಿಳಿತೇನೋ? ರಾಜರು ಹಬ್ಬಿಸಿದವರು. ಜನಗಳ ಮೇಲೆ, ಧರ್ಮಗುರುಗಳ ಮೇಲಷ್ಟೇ ಧರ್ಮದ ಜವಾಬ್ದಾರಿ ಇದೆ ಅಂತಾದ್ರೆ ಅಂಥ ಧರ್ಮ ಬೆಳೆಯೋದು ಇಲ್ಲ, ಪ್ರಸಾರನೂ ಆಗೋದಿಲ್ಲ. ಧರ್ಮದ ಹೆಸರಿನಲ್ಲಿ ರಾಜ್ಯ ಸಾಮ್ರಾಜ್ಯಗಳು ಹುಟ್ಟುತ್ತವೆ. ಆ ರಾಜ್ಯ ಸಾಮ್ರಾಜ್ಯಗಳ ನೆರಳಿನಲ್ಲಿ ಧರ್ಮ ಬೆಳೀತದೆ. ಧರ್ಮದ ರಕ್ಷಣೆಯನ್ನು ಮಾಡೋದು ಧರ್ಮದಂಡ ಅಲ್ಲ, ರಾಜನ ತಲವಾರು. ಭಾವುಕನಾಗಿರೋವನು ರಾಜ್ಯ ಭಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಿರ್ಫ್ ದಿಮಾಗ್ ಚಲಾನೆ ವಾಲ ಮಾತ್ರ ಆಡಳಿತ ನಡೆಸಬಲ್ಲ. ನಾವು ಬುದ್ಧಿವಂತಿಕೆಯಿಂದ ಭಾವನೆಗಳ ಜೊತೆಯಲ್ಲಿ ಆಟ ಆಡ್ತೀವಿ. ಎಲ್ಲೋ ಬೀಸಿದ ಕಲ್ಲು ಮತ್ತೆಲ್ಲೋ ಬೆಳೆದ ಕಾಯಿಯನ್ನ ಕೆಡವೋ ಹಾಗೆ ಮಾಡ್ತೀವಿ. ಹಿಂದೂ ಮುಸ್ಲಿಮ ಎನ್ನುವಿರೇ ತಕೆ ಒಂದೇ ಜಗದಲ್ಲಿರ ಬನ್ನಿರೋ, ಒಂದೇ ಜಗದಲ್ಲಿರ ಬನ್ನಿರೋ, ಒಂದೇ ಕೇಳಿ ಕೇಳಿ ಅದನ್ನ. ಬನ್ನಿರೋ. ಧರ್ಮದ ವಿರುದ್ಧ ನಡೀತಿರೋ ಮಸಲತ್ತದು. ಏಯ್ ಸುನೋ, ಆ ಹಾಡು ಹೇಳ್ತಾ ಇರೋ ಭಿಕಾರಿನ ಇದರ್ಲೆ ಕ್ಯಾವ್?
ನೀವು ಬೀಸಿದ ಕಲ್ಲು ಮತ್ತೆಲ್ಲೋ ಬೆಳೆದ ಕಾಯಿನ ಕೆಡವು ಹಾಗೆ ಮಾಡಿದ್ರೆ ಅವನು ಆ ಕಾಫಿರ್ ಮತ್ತೆಲ್ಲೋ ಕೂತ ಹಾಡು ಹೇಳಿ ಊರ್ ಜನರನ್ನ ನಮ್ಮೆದುರು ತೊಡೆ ತಟ್ಟೋ ಹಾಗೆ ಮಾಡ್ತಿದ್ದಾನೆ. ತರುವಂದ ಕಬೀರ ಯಾರು ಯಾರಪ್ಪ ಯಾರು ನೀವು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಏನಪ್ಪ ನೀನು ಹಾಡ್ತಿದ್ದಿದ್ದು? ಒಂದು ಪದ ಹೇಳ್ತಿದ್ದೆ ಬುದ್ಧಿ. ಯಾರು ಕಲ್ಸಿದ್ದು? ಯಾರು ಕಲ್ಸಿಲ್ಲ, ಕಬೀರ ಹಾಡಿದ್ದನ್ನ ಒಂದೆರಡು ಸಲ ಕೇಳಿದ್ದೆ, ಅದು ಹಂಗೆ ಮನ್ಸಲ್ಲಿ ಉಳ್ಕೊಂಡ್ಬಿಟ್ಟೈತೆ. ಓ, ಹಾಗಾದ್ರೆ ಕಬೀರ್ನ ಇನ್ನೊಂದಷ್ಟು ಪದಗಳು ನಿನಗೆ ಗೊತ್ತಿರಬೇಕಲ್ವಾ? ಹಾ ಬುದ್ಧಿ, ಒಂದೆರಡು ಗೊತ್ತು, ಅದನ್ನೇ ಹೇಳ್ಕೊಂಡು ತಿರ್ಗಾ ಆಡ್ತಿರ್ತೀನಿ. ಹಾಗಾದ್ರೆ ಆ ಇನ್ನೊಂದು ಪದನು ಹಾಡ್ಬಿಡು ಮತ್ತೆ. ಹಾ, ಹಾಡ್ತೀನಿ ಬುದ್ಧಿ. ಕಾಳು ಕಾಳಿನ ಮ್ಯಾಲೆ ಕೆತ್ಯಾನೋ ಆ ದೇವ, ತಿನ್ನುವಾತನ ಹೆಸರ, ಅದನ ತಿನ್ನುವಾತನ ಹೆಸರ. ಹಾಳು ಜಗದ ಮಂದಿ ಬಡ್ಕೊಂಡು ತಿಂತಾರೋ, ಬಡವ ನುಣ್ಣುವ ಕೂಳ ಪಾಪ. ಬಹುತ್ ಖೂಬ್, ಬಹುತ್ ಖೂಬ್. ತುಂಬಾ ಚೆನ್ನಾಗಿ ಹಾಡ್ತೀಯ. ದೊಡ್ಡ ಮನ್ಸು ಬುದ್ಧಿ ನಿಮ್ದು. ಇವನನ್ನ ಒಳಗಡೆ ಕರ್ಕೊಂಡು ಹೋಗಿ ಅಶ್ರಫಿ ಕೊಟ್ಟು ಕಳಿಸಿ. ಸುನೋ, ಹೆಣನ ಸಂತೆ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಹೋಗಿ इस भिखारी के झोपड़ी के सामने इट बन्नी. ಹೆಣನ ಬೀದಿ ಮೂಲಕ ಕಳಿಸಿದ್ರೆ ನೋಡಿದ ಜನಗಳ ಮನಸ್ಸಿನಲ್ಲಿ ಭಯ ಹುಟ್ಟುತ್ತೆ. ಕಬೀರ, ಕಬೀರ, ಯಾಕೆ ಏನಾಯ್ತು? ಹಾಡು ಹೇಳ್ಕೊಂಡು ಕೊತ್ವಾಲದ ಮಹಲ್ನ ಹತ್ರ ಹೊರಟಿದ್ವನ್ನ ಸೈನಿಕರು ಒಳಗಡೆ ಕರ್ಕೊಂಡು ಹೋದ್ರು. ತುಸು ಹೊತ್ನಾಗೆ ಅವ್ನು ಹೆಣ ಅಂತಂದ್ರು. ಆ ಹೆಣನ ಸಂತೆ ಬಿದ್ದಿಲೆ ತರ್ತಿದ್ದಾರೆ. ಏಯ್, ಯಾರು ಕಬೀರ್ ನಾಡ್ ಹೇಳ್ಕೊಂಡು ತಿರುಗ್ಕೊಡ್ದು, ಇದು ನಮ್ ಕೊತ್ವಾಲ್ ರುಕ್ಕುಮು. ಹಾಗೇನಾರು ಆಡ್ಕೊಂಡಿದ್ರೆ ಇದೇ ಗತೆ. ಅವ್ನು ಕೂತಿದ್ ಯಾರು? ಹೆಣ್ಣನ ಎಲ್ಲಿ ತಗೊಂಡು ಹೋಗ್ತಿದ್ದೀರಾ? ಹೆಣನ ದಫನ್ ಮಾಡೋದಕ್ಕೆ ತಗೊಂಡೋಗ್ತಾ ಇದ್ದೇವೆ. ದಾರಿ ಬಿಡೆ. ದಫನ್ ಮಾಡಕ್ ನಾವು ಬಿಡೋದಿಲ್ಲ. ಹಾಗೆ ದಫನ್ ಮಾಡ್ಲೇಬೇಕು ಅನ್ನಂಗಿದ್ರೆ ನಮ್ಮ ಹೆಣಗಳ ಮೇಲೆ ಹೋಗಿ. ಮಗನೇ, ಎಲ್ಲಿದ್ಯಪ್ಪ? ಎಲ್ಲಿದ್ಯೋ ಕಂದ? ವನ್ನ ಮಗನೇ, ಬಾಳ ಸಣ್ಣ ಜೀವ, ನನ್ನ ಒಂದೊಂದು ಅಂತ ಹೇಳ್ ತಡ್ಕೊಳಕ್ಕೆ ಜಗತ್ತಿ ಎಲ್ಲಿಂದ ಬರ್ಬೇಕು? ಸ್ವಂತಕ್ಕೆ ತರುತ್ತಿದ್ದು ಗೊತ್ತಿದ್ರೆ ತಾನೇ ಶಕ್ತಿ ಬರೋದು. ಬಿಕ್ಕಿ ಬೇಡಿ ತಂದು ಕಾಳ್ ಕೂಡಿಡ್ತಿದ್ದ ನನ್ನ ಹೊನ್ನ ಈ ಕುರುಡು ತಾಯಿಗಿರ್ಲಿ ಅಂತ ಎಲ್ಲ ಬಿಟ್ಟೋದ. ನನ್ ಮಗನಿಗೆ ಪದ ಹೇಳ್ತಾ ಗಲ್ಲಿ ಗಲ್ಲಿ ತಿರುಗ್ತೀನಿ. ತಾಯಿ, ಅವ್ರು ನಿಮ್ ಚಾವಟಿ ಇಟ್ಕೊಟ್ರೆ ಮಗನಿಗೆ ಪೆಟ್ಟಾದ್ರೆ ನೋವಾಗೋದು ತಾಯಿಗೆ ಬೇಟ. ಮಗನ್ ಸಾವನೇ ಸಹಿಸ್ಕೊಂಡಿದ್ದೀನಿ. ಇದ್ರ ಮುಂದೆ ಅವ್ರ ಚಾಟಿ ಏಟು ಯಾವ ಲೆಕ್ಕ? ನೀನು ಇಲ್ಲೇ ಕೂತ್ಕೋತಾಯಿ. ನಮ್ ದನಿ ಅಡಗಿಸ್ಬೇಕು ಅನ್ನೋದೇ ಆ ಕೊತ್ವಾಲ, ಶೇಖ್, ಮೌಲಿ ಪಂಡಿತರ ಉದ್ದೇಶ. ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹಾಡಕ್ ಶುರು ಮಾಡಿದ್ರೆ ಅದವ್ರ ನಿದ್ದೆ ಕೆಡಿಸುತ್ತೆ. ಇವತ್ತಿಂದಲೇ, ಈಗಲಿಂದ ನಮ್ಮ ಸತ್ಸಂಗ ಶುರು. ನಿಮ್ಮದು ದಾರಿ ಬಿಡಿ.
ಶ್ರೇಷ್ಠರು ಬಂದ್ರೆ ಕನಿಷ್ಠರು ದಾರಿ ಬಿಡಬೇಕು. ನಾವು ಅದನ್ನೇ ಹೇಳ್ತಿರೋದು. ದಾರಿ ಬಿಡಿ. ನಾವೇ ಶ್ರೇಷ್ಠರು, ಮೊದಲು ನೀವು ದಾರಿ ಬಿಡಿ. ನೀವಂತ ಶ್ರೇಷ್ಠರೇ, ನಾವು ಶ್ರೇಷ್ಠ, ನಮ್ ದೇವ್ರ ಶ್ರೇಷ್ಠ. ನೀವು ದಾರಿ ಬಿಡದೆ ಹೋದರೆ ತನ್ನ ಸುದರ್ಶನ ಚಕ್ರ ಬಿಡ್ತಾನೆ ಮಹಾವಿಷ್ಣು. ದಾರಿ ಬಿಡದೆ ಹೋದ್ರೆ ನನ್ನ ಮೂರನೇ ಕಣ್ಣು ತೆಗೆದು ಬಿಡ್ತಾನೆ ನಮ್ ಶಿವ. ನಿಲ್ಸಿ ನಿಲ್ಸಿ. ಮಾಲೆ ಧರಿಸಿ ತಿಲ್ಕ ಇಟ್ಟು ಜಡೆ ಬೆಳೆಸ್ಕೊಂಡು ಯಾಕೆ ಸ್ವಾಮಿ ಒಳಗಿಂದ ಒಳಗನೆ ಕತ್ತಿ ಮಚ್ಚಿತಿದ್ದೀರಿ? ಯಾವ ಬಾಯಲ್ಲಿ ಯಾರು ಹೆಸರು ಹೇಳ್ತಿರೋ ಆ ದೇವ್ರು ಆ ಬೆಳಕಿನ ನೋಡಿಯ ಇದ್ದಲ್ಲ ಮೆಚ್ತಾನ. ಯಾಕೆ ಸ್ವಾಮಿ ಏನು ಅರಿಯೋದ್ ಕಂದನ್ನ ಈ ಪಾಟಿ ಹೊಡೆದು ಅರ್ಜೀವ ಮಾಡ್ತಾ ಇದ್ದೀರಿ? ಮತ್ತೆ ಮಹಾಸ್ವಾಮಿಗಳ ಮೆರವಣಿಗೆ ಹೊರಟ್ರೆ ದೂರ ಸರ್ದು ನಿಲ್ಲಕ್ಕಾಗಲ್ಲ ಈ ಚಾಂಡಾಲನಿಗೆ. ಸ್ವಾಮಿ ಯಾರು ಚಾಂಡಾಳ್ರು ಯಾರು ಬ್ರಾಹ್ಮಣರು ಅಂತ ನಮ್ಗೆ ಹೆಂಗ್ ತಿಳಿಯುತ್ತೆ ಹೇಳಿ? ನೋಡಿದ್ರೆ ಕಾಣಲ್ವಾ ಹಣೆ ಮೇಲಿರೋ ನಾಮ, ಮೈ ಮೇಲಿರೋ ಮಡಿಬಟ್ಟೆಗಳು? ನಾವು ಶ್ರೇಷ್ಠರು. ಹಾಗಿದ್ರೆ ನಂದೊಂದೆರಡು ಪ್ರಶ್ನೆ. ಏನು? ಶ್ರೇಷ್ಠರು ಅಂದಮೇಲೆ ಮೈಯಲ್ಲಿ ಅಮೃತನೇ ಅರಿತಾ ಇರ್ಬೇಕಲ್ವಾ? ಅಮೃತ ಅರಿಯೋರು ಕಂಡೋರ್ ಮಕ್ಕಳಿಗೆ ಹೊಡೆದು ನೋವು ಮಾಡ್ತಾರ? ಜಾಸ್ತಿ ಆಯ್ತು ನಿಂದು. ಬೀಸ್ ಎಸ್ತ ಅಂದ್ರೆ ಎದೆ ಚುಚ್ಚಿ ಬೆನ್ನಿಂದ ಬರ್ಬೇಕು. ಓಹೋ, ಬಾಯಲ್ಲಿ ಶಾಸ್ತ್ರ ಕೈಯಲ್ಲಿ ಶಸ್ತ್ರನ ಅಲ್ಲ? ಬೇಡ ಕಬೀರ, ಇಂಥವ್ರ ಹತ್ರ ಮಾತು ಬೆಳೆಸೋದು ಒಳ್ಳೇದಲ್ಲ. ಬಾ ಹೊರಟೋಗೋಣ. ಹೌದು ಕಬೀರ, ಮೊದಲು ಮದ್ದು ಕೊಡ್ಸೋಣ ಬಾ. ಎಲ್ಲಿ ನಿನ್ ಪ್ಯಾರ ಬೇಟ? ಅವನು ಚುಚ್ಚು ಮಾತಾಡದೇ ಇದ್ರೆ ನಿಮಗೆ ಸಮಾಧಾನ ಆಗೋದಿಲ್ಲ ಅಲ್ಲ? ನಾಮದವ್ರು ವಿಭೂತಿರ್ ಕಚ್ಚಾಡ್ತಾ ಇದ್ರೆ ನ್ಯಾಯ ಮಾಡಿದ್ದು ಯಾರು ಗೊತ್ತಾ? ನಿನ್ ಪ್ಯಾರ ಬೇಟ. ಯಾಕೆ ಅವ್ನು ನಿಮ್ಮ ಬೇಟ ಅಲ್ವಾ? ಇಲ್ಲ ಅಂದ್ರೆ ನಿನಗೆ ಬೇಜಾರಾಗುತ್ತಲ್ಲ. ಬೀದಿಲ್ ಬಿದ್ದವನ್ನ ಎತ್ಕೊಂಡು ಬಂದು ಸಾಕಿದ್ದಕ್ಕೆ ಹಾವು ಹಾಲಿರ್ದಂಗಾಗಿದೆ. ಚುಪ್ಪೇಟಜಿ, ಏನೇನಾದರೂ ಮಾತಾಡಬೇಡಿ. ಅವನು ಬರೋ ಹೊತ್ತಾಯ್ತು. ಅವನ ಕಿವಿಗೇನಾದ್ರೂ ಕಬೀರ, ಈಗ ಬಂದೇನಪ್ಪ. ಅಪ್ಪ ಕುಡಿಯಕ್ಕೇನಾದ್ರೂ ಕೊಡ್ಲಾ? ಅಬ್ಬು ಈಗ ತಾನೇ ಕೊಟ್ರಲ್ಲ ಅಮ್ಮಿ. ನೀ ಏನಾರ ಕೊಡಂಗಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಈಗ ತಾನೇ ಬರ್ತಿದ್ದೆ ಒಳಗಡೆ, ಸುಧಾರಿಸ್ಕೋ. ಆ ಪ್ರಶ್ನೆಗೆ ಇಷ್ಟ ಇಲ್ಲ. ಅಯ್ಯೋ, ಯಾರಪ್ಪ ಹೊಡೆದ್ರು ನಿನಗೆ? ನಾವು ಹೋಗ್ತೀನಲ್ಲಪ್ಪ. ದೇಹಕ್ಕಾದ್ರೆ ನೋವು ನೋವೇ ಅಲ್ಲ ಬಿಜಾನ್. ಮನ್ಸಿನ ನೋವಿಗೆ ನಿನ್ನ ಉತ್ತರನೇ ಬಂತು. ಹೇಳ್ತೀಯ ಅಮ್ಮಿ? ಹೇಳ್ತೀಯ? ಅದೇನ್ ಕೇಳ್ಬೇಕು ಅಂತಿದ್ಯಾ? ಕೇಳ್ಬೇಟ. ನಾನು ನಿನ್ನ ಹೊಟ್ಟೆಲ್ ಹುಟ್ಟಿದ ಮಗ ಅಲ್ವಾ ಮಿಜಾನ್? ನಿನ್ನ ಅಪ್ಪ ಯಾವಾಗಲೂ ಹೇಗೆ ಹೇಳ್ತಿರ್ತಾರೆ. ಅದನ್ನೆಲ್ಲ ಮನಸ್ಸು ಕಚ್ಕೋಬೇಡ. ಸಬ್ ಛೋಟೆ ಬೇಕಾರ್ಗೆ ಬಾತೆ ಸಬ್ ಎಲ್ಲ ಸುಳ್ಳು. ಇಲ್ಲ ಅಮ್ಮಿ, ಇದು ಸುಳ್ಳಲ್ಲ. ಇದು ನಿಜ ಇರಲೇಬೇಕು. ಬೇರೆಯವ್ರ ಬಾಯಲ್ಲಿ ನನ್ನ ಬಗ್ಗೆ ಈ ಮಾತು ಬಹಳ ಸಲ ಕೇಳಿದ್ದೀನಿ. ಬಹಳ ಜನರ ಬಾಯಲ್ಲಿ ಬರೋ ಮಾತು ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳೋದು ಬಹಳ ಸುಲಭ ಅಮ್ಮಿ, ಸುಳ್ಳು ಹೇಳೋದು ಬಹಳ ಕಷ್ಟದ ಕೆಲಸ. ಹೇಳ್ಬಿಡ ಮಿಜಾನ್, ನಿಜ ಏನು ಅಂತ ಹೇಳ್ಬಿಡು. ಅವನಪ್ಪ, ನೀನ್ ಕೇಳಿದ್ ನಿಜ. ಹಾಗಾದ್ರೆ ನನಗೆ ಜನ್ಮ ಕೊಟ್ಟೋಳು ಯಾರ ಮಿಜಾನ್? ನನ್ನನ್ನ ತಿಪ್ಪೆಗೆ ಬಿಸಾಕೋದ್ಲ? ನೀನಲ್ಲಿಂದ ಎತ್ಕೊಂಬಂದ್ಯಾ ಅಮ್ಮಿ? ನನ್ನನ್ನು ಅಲ್ಲೇ ಬಿಟ್ಟು ಬಂದಿದ್ದಿದ್ರೆ ನಿನಗಿಷ್ಟೆಲ್ಲ ಕಷ್ಟನೇ ಇರ್ತಿರ್ಲಿಲ್ಲ. ಅದೆಂತ ಕಷ್ಟ ಮಗ ನನಗೆ. ಹಬ್ಬು ಕೈಯಿಂದ ಬಯಸ್ಕೊಳ್ಳೋದು ಕಷ್ಟ, ಜನ ಹಂಸದನ್ನ ಸಹಿಸ್ಕೊಳ್ಳೋದು ಕಷ್ಟ. ಮತ್ತೆ ನನ್ನಿಂದ ದಿನ ಆಗೋ ನೋವು. ಇಲ್ಲಪ್ಪ, ಒಂದ್ಸಲ ಹೇಳ್ಬಿಡ ಅಮ್ಮಿ, ನನ್ನ ನಡೆದು ತಿಪ್ಪೆಗೆ ಬಿಸಾಕೋದ ಆ ಪುಣ್ಯಾತ್ಗೀತಿ ಯಾರು ಅಂತ ಗೊತ್ತಾಗ್ಬಿಟ್ರೆ ನಿರಾಳ ಆಗುತ್ತೆ. ನಿನ್ನ ಹೆತ್ತವಳು ಪಾಪ ಯಾರೋ ಒಬ್ಳು ಕರಿ ಬೊಮ್ಮ ನೋಡಪ್ಪ. ಅವಳು ಯಾರೋ ಒಬ್ಬ ಗರೀಬ್ ಬೊಮ್ಮನವಳು. ಮತ್ತೆ ನೀನೊಬ್ಬ ಶ್ರೀಮಂತ ನೇಕಾರಳಲ್ವಾ? ಹೌದಮ್ಮೆ, ನೀ ನಿಜವಾಗ್ಲೂ ಶ್ರೀಮಂತಳೆ. ತಿಪ್ಪೆ ಮೇಲೆ ಬಿತ್ಕೊಳ್ತೇ ಬೇಕಾದ ಮಾಂಸದ ಮುದ್ದೆನ ಎತ್ಕೊಂಡ್ಬಂದು ನೀನ್ ಜಿಗರ್ಕ ತುಕಡ ಮಾಡ್ಕೊಂಡಿಲ್ಲ. ನೀ ನಿಜವಾಗ್ಲೂ ಶ್ರೀಮಂತಳೆ. ಅಮ್ಮೆ,
ನೀ ಮತ್ತೆಂತಾದ್ರೂ ಆ ಹೆಂಗಸು ನೋಡಿದ್ಯಾ? ಹೂನಪ್ಪ, ಬರ್ತಿದ್ಲು. ಅವಳು ದಿನ ನೀನು ನೋಡೋದಕ್ಕೆ ಬರ್ತಾ ಇದ್ಲು. ಹಾಗೆಯೇ ಬಂದು ನಿನ್ನ ನೋಡೋಳು. ದೂರದಲ್ಲಿ ನಿಂತ್ಕೊಂಡು ಕಣ್ಣೊರೆಸ್ಕೊಂಡು ಹಾಗೆಯೇ ಹೊರಟೋಗೋಳು. ನಿನಗೆ 5 ವರ್ಷ ಆಗೋ ತನಕ ದಿನ ಸಂತೆಗೆ ಬರ್ತಾ ಇದ್ಲು. ಆಮೇಲೆ ಕಾಣಲೇ ಇಲ್ಲ ಪಾಪ. ಅವಳು ಬ್ರಾಹ್ಮಣರು ಅಲ್ಲಂದಿಲ್ಲ ಅಮ್ಮಿ? ಹಂಗಾದ್ರೆ ನಾನು ಬಹಳ ದೊಡ್ಡ ಜಾತಿಯವನು. ನಾನು ಬ್ರಾಹ್ಮಣರ ಮಗ. ಅಮ್ಮಿ, ನೀನು ಹುಸಿಗೋಡೆ ಕಟ್ಟಿ ನಿಜನ ಮರೆಮಾಚಿದೆ. ಆದ್ರೆ ಹಬ್ಬಜಾನ್ ಕೋಪದ ಭರದಲ್ಲಿ ನಿಜನ ನುಡಿದು ಆ ಗೋಡೆನ ಕೆಡವಾಕದು. ಇದರಿಂದ ನಮ್ಮ 3 ಜನಕ್ಕೂ ನೋವು. ಏನನ್ನೂ ಕಟ್ಟದೇ ಇರಬೇಕಯ್ಯ ಕಬೀರ, ಏನನ್ನು ಕೆಡವದೇ ಇರಬೇಕು. ಹಾಗಾದ್ರೆ ನಿನ್ನನ್ನ ಅಮ್ಮಿ ಜಾನ್ ಅಂತ ಕರೆಯೋದಿಲ್ವ ಮಗ? ಅಮ್ಮಿ, ಕುರುಕ್ಷೇತ್ರಕ್ಕೆ ಬಹುತ್ ಬಡೇ ಸ್ವಾಮಿ ಹೇ ಆಪ್. ತಾವು ಈ ಗರೀಬನ ಹತ್ರಕ್ಕೆ ಬಂದಿದ್ದು? ಛೇ 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 ಛೇ, ತಾವು ಗರೀಬ್ರಲ್ಲ, ನಾವು ಗರೀಬ್ರು. ಈ ಕಾಶಿನಗರಕ್ಕೆ ಕೊತ್ವಾಲರು ನೀವು. ಬೋಲಿಯೇ, ಮೇ ಆಪ್ಕ ಕ್ಯಾ ಖಿದ್ಮತ್ ಕರ್ ಸಕ್ತಾ ಹೂಂ? ನಮ್ಮ ಕುರುಕ್ಷೇತ್ರದ ಮಠಕ್ಕೆ ಕಾಶಿನಗರದಲ್ಲಿ ಒಂದು ಜಾಗ ಬೇಕಾಗಿತ್ತು ಅಂತ ನಮ್ಮ ಇಚ್ಛೆಯನ್ನು ತೋರ್ಪಡಿಸ್ಕೊಂಡಿದ್ವಿ. ತಮ್ಮ ಹಿಂದಿನ ಕೊತ್ವಾಲರು ಆ ನಿವೇಶನದ ಬಗ್ಗೆ. ಆ ವಿಚಾರ ಎಲ್ಲವೂ ನಮಗೆ ಚೆನ್ನಾಗಿ ಗೊತ್ತು. ಈಗ ನನ್ನಿಂದ ಏನಾಗಬೇಕು ಅದನ್ನ ಹೇಳಿ. ತಮ್ಮ ಹಿಂದಿನ ಕೊತ್ವಾಲರು ಜಾಗನ ಮಂಜೂರು ಮಾಡಿದ್ರು. ಅಲ್ಲಿ ಮಠನೂ ಆಯಿತು. ಆದರೆ ಅಲ್ಲಿ ಒಂದು ಸಣ್ಣ ತೊಂದರೆ ಇದೆ. ತೊಂದರೆ ಅಂದ್ರೆ? ಅಂದರೆ ಮಠದ ಮುಂಭಾಗದಲ್ಲಿ ಪಲ್ಲಕ್ಕಿ ಉತ್ಸವಕ್ಕೆ, ರಥೋತ್ಸವಕ್ಕೆ, ಭಕ್ತಾದಿಗಳ ಊಟೋಪಚಾರ ಮಾಡೋದಕ್ಕೆ ಒಂದು ವಿಶಾಲವಾದ ಜಾಗ ಬೇಕಾಗಿದೆ. ಅಚ್ಚಾ, ಬೇಫಿಕರ್ ರಹಿಯೇ, ವೋ ಭಿ ಹೋ ಜಾಯೇಗಾ. ಆದರೆ ಆ ಜಾಗ ಅಷ್ಟು ಪ್ರಶಸ್ತವಾಗಿಲ್ಲ. ಅಂದ್ರೆ ಆ ಜಾಗದಲ್ಲಿ ಯಾರ್ಯಾರೋ ಬಂದು ವಕ್ರಿಸ್ಕೊಂಡ್ಬಿಟ್ಟಿದ್ದಾರೆ. ಓ, ತುಂಬಾ ಶೂದ್ರರಿದ್ದಾರೇನೋ ಅಲ್ಲಿ? ಒಟ್ಟಿನಲ್ಲಿ ಆ ಜಾಗನ ಶುದ್ಧೀಕರಿಸಬೇಕಾಗಿದೆ. ಅಲ್ಲಿ ಬಂದು ಒಕ್ಕರ್ಸ್ಕೊಂಡಿರೋರನ್ನ ಒಕ್ಕಲೆಬ್ಬಿಸ್ಬೇಕು ಅಂತೀರಿ? ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಶುದ್ಧಿ ಆಗಬೇಕು ಅಷ್ಟೇನೆ. ಆಗ್ಬೋದು. ನಾವೇ ಹೋಗಿ ಆ ಜಾಗನ ಖುದ್ದಾಗಿ ನೋಡ್ಕೊಂಡು ಬರ್ತೀವಿ.